ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯವನ್ನ ಮಾಡ್ಕೊಂಡು ಬರ್ತಾ ಇದೆ ಅಂತ ಬಹಳ ದಿನಗಳಿಂದಲೂ ಕೂಡ ಒಂದಷ್ಟು ಪಕ್ಷಗಳು ಆರೋಪವನ್ನ ಪ್ರಬಲವಾಗಿ ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಆದರೆ ಯಾವಾಗ ಶಂಕರಾಚಾರ್ಯರು ಸ್ಥಾಪಿಸಿದಂತ ಪೀಠಗಳ ಪೈಕಿ 2 ಪೀಠದಿಂದ ಇದಕ್ಕೆ ನಾವು ಹೋಗಲ್ಲ ಅಂತ ಹೇಳಿದ್ದು, ಅದು ಎಷ್ಟರ ಮಟ್ಟಿಗೆ ಬಿಜೆಪಿಗರಿಗೆ ಸಮಸ್ಯೆ ಆಗಿದೆ ಅಂದ್ರೆ ಶಂಕರಾಚಾರ್ಯರು ಹಿಂದೂ ಧರ್ಮಕ್ಕೆ ಮಾಡಿದ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಯನ್ನ ಮಾಡುವಷ್ಟರ ಮಟ್ಟಿಗೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ವಕ್ತಾರರಾದಂತಹ ಸೂರ್ಯ ಮುಕುಂದರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ನೋಡಿ, ಮೋದಿ ಸಂಪುಟದ ಕೇಂದ್ರ ಸಚಿವ ಈ ನಾರಾಯಣ ರಾಣೆ ಅವರು ಈ ಥರದೊಂದು ಉದ್ದಟತನದ ಹೇಳಿಕೆಯನ್ನು ನೀಡಿರೋದು. ಈ ಉದ್ದಟತನದ ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ಹಿಂದೂ ಧರ್ಮದಲ್ಲಿರುವಂಥ ಎಷ್ಟೋ ಆಧ್ಯಾತ್ಮಿಕ ಚಿಂತಕರುಗಳಿಗೆ ಬೇಸರ ಆಗಿದೆ, ಅಸಮಾಧಾನಕ್ಕೆ ಕಾರಣವಾಗಿದೆ. ಶಂಕರಾಚಾರ್ಯರಿಗೆ ಅವರದ್ದೇ ಆದಂಥ ಒಂದು ಮಹತ್ವ ಇದೆ, ಇತಿಹಾಸ ಇದೆ. ಇತಿಹಾಸದ ಪುಟಗಳಲ್ಲಿ ನಾವು ಅವರ ಹೆಸರನ್ನ ಕೇಳ್ತೀವಿ, ಅವ್ರ ಹೆಸರನ್ನ ನಾವು ಓದ್ತೀವಿ. ಅವರು ಸ್ಥಾಪಿಸಿದಂಥ ಮಠಗಳು ಇದೆ. ಹಿಂದೂ ಧರ್ಮಕ್ಕೆ ಆಗಿನ ಕಾಲದಲ್ಲಿಗೆ ಅವರು ಸುಧಾರಣೆಯನ್ನು ತರುವಂಥ ಕೆಲಸವನ್ನ ಮಾಡಿದವರು. ಪ್ರತಿಯೊಬ್ಬರಲ್ಲೂ ಕೂಡ ದೇವರ ಬಗೆಗಿನ ನಂಬಿಕೆಯನ್ನು ಜಾಗೃತಿ ಮಾಡಿಸಿದವರು. ಅಂಥವರ ಬಗ್ಗೆ ಇವರು ಮಾತನಾಡ್ತಾರೆ ಅಂತಂದರೆ ಇನ್ನು ಸಾಮಾನ್ಯ ವ್ಯಕ್ತಿಗಳನ್ನು ಬಿಡ್ತಾರಾ ಅನ್ನೋದು ಪ್ರಶ್ನೆ. ಅಂದರೆ ಇವರನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಅವ್ರಿಗೆ ಕೊಡಲ್ಲ, ಇವ್ರಿಗೆ ಕೊಡಲ್ಲ, ನೀವು ರಾಮನ್ ಭಕ್ತರ, ನೀವು ಶಿವನ್ ಭಕ್ತರ ಅನ್ನೋದು ಒಂದು ಕಡೆಯಲ್ಲಿ ಇವರೇ ಅಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾವು ಬರೋದಿಲ್ಲ, ಇದು ವಿರುದ್ಧವಾಗಿದೆ, ನಮ್ಮ ಪರಂಪರೆಯಲ್ಲಿ ಈ ಥರ ಇಲ್ಲ, ಅದು ತಪ್ಪಾಗುತ್ತೆ ಅಂತ ಇವರಿಗೆ ಹೇಳಿದ್ದೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತು. ಆ ಕಾರಣಕ್ಕೇನೆ ಹೌದಾ ಶಂಕರಾಚಾರ್ಯರ ಕೊಡುಗೆ ಏನಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದು ಧರ್ಮಗಳಲ್ಲೂ ಕೂಡ ಅದರದ್ದೇ ಆದಂಥ ಉಲ್ಲೇಖವನ್ನು ಮಾಡಲಾಗಿದೆ. ಧರ್ಮದ ಹೆಸರಿನಲ್ಲೇ ರಾಜಕೀಯ ಮಾಡ್ತಾ ಇರೋರಿಗೆ ಅದು ಅರ್ಥ ಆಗ್ತಾ ಇಲ್ವಾ ಅನ್ನೋದು ಜನರ ಪ್ರಶ್ನೆ. ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ದೇವಸ್ಥಾನದ ಕಟ್ಟಡ ನಿರ್ಮಾಣ ಆಗಿರಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ನಿರ್ಮಾಣ ಮಾಡಬಾರದು, ಅದು ತಪ್ಪು ಅನ್ನುವಂಥದ್ದನ್ನು ಹೇಳಲಾಗತ್ತೆ. ನಾವು ಅದನ್ನು ನಂಬ್ತೀವಿ, ಹಾಗಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಂತ ಅದರ ಜೊತೆಗೆ ನಾವು ಮೋದಿ ವಿರೋಧಿಗಳು ಅಂತ ನೀವು ಹೇಳಬೇಡಿ, ಭಾವಿಸಬೇಡಿ ಅನ್ನೋದನ್ನು ಕೂಡ ಎಕ್ಸ್ ಖಾತೆಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಅಂದರೆ ಇಂಥವ್ರು ಇರ್ತಾರೆ, ಯಾವ ಲೆವೆಲಿಗೆ ಬೇಕಾದ್ರೂ ಇಳಿತಾರೆ, ಏನು ಬೇಕಾದ್ರೂ ಹೇಳ್ತಾರೆ, ಏನು ಬೇಕಾದರೂ ಮಾಡ್ತಾರೆ, ಬೇರೆ ಬೇರೆ ಥರದ ಸಂದೇಶವನ್ನು ಕೊಡ್ತಾರೆ, ಸ್ಟೇಟ್ಮೆಂಟ್ಗಳನ್ನು ತಿರುಚುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ. ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ, ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮದೊಂದು ಗಟ್ಟಿ ನಿರ್ಧಾರವನ್ನು ನಿಲುವನ್ನು ಹೇಳೋದಕ್ಕೂ 1000 ಬಾರಿ ಹಿಂದೆ ಮುಂದೆ ನೋಡುವಂಥದ್ದು. ಯಾವುದಾದ್ರೂ ಒಂದು ಲೇಬಲ್ ಅಣಿಸಿಬಿಡ್ತಾರೆ, ಇವರು ಆ ಭಕ್ತ, ಈ ಭಕ್ತ, ಮೋದಿಯ ಭಕ್ತ, ರಾಹುಲ್ ಗಾಂಧಿಯವರ ಭಕ್ತ, ಈ ಥರದೊಂದಷ್ಟು ಅಂಟಿಸಿಬಿಡ್ತಾರೆ. ಇದೇ ಸಮಸ್ಯೆ ಆಗಿರೋದು. ಆ ಕಾರಣಕ್ಕಾಗಿ ಇವತ್ತು ಚಿಂತಕರುಗಳು, ಸಾಹಿತಿಗಳು ಮಾತನಾಡಬೇಕು ಅಂದರೆ 1000 ಬಾರಿ ಯೋಚನೆ ಮಾಡಿ ಮಾತನಾಡುವಂಥ ಪರಿಸ್ಥಿತಿ. ತಪ್ಪು ಅನ್ನೋದನ್ನ ತಪ್ಪು ಅಂತ ಹೇಳಿದ್ರೆ ಇನ್ನೊಂದು ಥರದ ಸಮಸ್ಯೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ವಕ್ತಾರರಾದಂತಹ ಸೂರ್ಯ ಮುಕುಂದರಾಜ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಬಿಜೆಪಿ ಅವರು ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಮೊದಲಿನಿಂದಲೂ ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡ್ಕೊಂಡೇ ಬರ್ತಾ ಇದ್ರೆ, ಈಗ ಶಂಕರಾಚಾರ್ಯರು ಹಿಂದೂ ಧರ್ಮಕ್ಕೆ ಆಗಿನ ಕಾಲದಲ್ಲಿ ಏನೆಲ್ಲ ಸೇವೆ ಮಾಡಿದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ, ಪ್ರತಿಯೊಬ್ಬರಿಗೂ ಓದಿದ್ರೆ, ಅವ್ರ ಬಗ್ಗೆ ತಿಳ್ಕೊಂಡಿದ್ರೆ. ಬಟ್ ಇಲ್ಲಿ ಮೋದಿ ಸಂಪುಟದಲ್ಲಿರುವಂಥ ಕೇಂದ್ರ ಸಚಿವರು ಹೇಳ್ತಾರೆ ಶಂಕರಾಚಾರ್ಯರ ಕೊಡುಗೆ ಹಿಂದೂ ಧರ್ಮಕ್ಕೆ ಏನು ಅಂತ. ನೋಡಿ, ಅದೇ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ದೇ ಇರೋರು ಮತ್ತೆ ಇತಿಹಾಸವನ್ನ ಇವ್ರಿಗೆ ಹೆಂಗ್ ಬೇಕೋ ಆತರ ಮರು ವ್ಯಾಖ್ಯಾನ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಅವರು ಸದಾಕಾಲ ಮುಂದಾಗಿರ್ತಾರೆ. ಅಂದ್ರೆ ಬಿಜೆಪಿ ನಲ್ಲಿ ಇದ್ರೆ, ಬಿಜೆಪಿ ಅವ್ರನ್ನ ಹೊಗಳಿದ್ರೆ, ನರೇಂದ್ರ ಮೋದಿ ಅವ್ರನ್ನ ಒಪ್ಕೊಂಡ್ರೆ ಮಾತ್ರ ಹಿಂದೂಗಳು ಭಾರತೀಯರು ಅನ್ನೋ ಒಂದು ಮನಸ್ಥಿತಿಯನ್ನ, ಮನೋಭಾವವನ್ನ ಹುಟ್ಟಾಕುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಶೃಂಗೇರಿ ಪೀಠದ ಮೇಲೆ ದಾಳಿ ಮಾಡಿದವ್ರು ಯಾರು, ಅವತ್ತು ರಕ್ಷಣೆ ಮಾಡಿದವ್ರು ಯಾರು? ಶಂಕರಾಚಾರ್ಯರ ಪೀಠ ಅವತ್ತಿಂದಾನು ಇದೆ, ಟಿಪ್ಪು ಸುಲ್ತಾನ್ ಕಾಲದಿಂದಾನು ಇದೆ. ಸೊ ಇವರು ಶಿವಾಜಿ ಇದನ್ನ ಶೃಂಗೇರಿ ಮಠದ ಮೇಲೆ ದಾಳಿ ಮಾಡಿರುವಂತ ಸತ್ಯವನ್ನ ಮರೆಮಾಚ್ತಾರೆ. ಟಿಪ್ಪು ಸುಲ್ತಾನ್ ಅದನ್ನ ರಕ್ಷಣೆ ಕೊಟ್ಟು, ಅದನ್ನ ಉಳಿಸಿ, ಅದಕ್ಕೆ ದೇಣಿಗೆ ಕೊಟ್ಟಿದ್ನ ಇವರು ಇತಿಹಾಸದಲ್ಲಿ ಅವತ್ತ ಮುಸಲ್ಮಾನ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಾರೆ. ಇವತ್ತು ರಾಮ ಮಂದಿರದ ಉದ್ಘಾಟನೆ ಇದೆಯಲ್ಲ, ಅದು ರಾಜಕೀಯ ಅಂತ ಎಲ್ರಿಗೂ ಗೊತ್ತಾಗ್ತಿದೆ. ಮಂತ್ರಾಕ್ಷತೆಯನ್ನ ಹಂಚೋದಾಗಿರ್ಬೋದು, ಅಥವಾ ಅಡ್ವಾಣಿ ಅವ್ರನ್ನ ಕರೀದೇ ಇರೋದಾಗಿರ್ಬೋದು. ದೇವೇಗೌಡರಿಗೆ 90 ವರ್ಷ ವಯಸ್ಸಾಗಿದೆ, ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಅದೇ ಅಡ್ವಾಣಿ ಅವ್ರಿಗೆ ಮತ್ತೆ ಮುರಳಿ ಮನೋಹರ್ ಜೋಶಿ ಅವ್ರಿಗೆ ಇವತ್ತು ಅವರು CBI ಕೇಸನ್ನ ಎದುರಿಸ್ತಾ ಇದ್ದಾರೆ, ಬಾಬರಿ ಮಸೀದಿ ಒಂದು ಪ್ರಕರಣದಲ್ಲಿ. ಅವ್ರನ್ನ ಆಹ್ವಾನ ಕೊಡಲ್ಲ ಇವರು. ಸೊ ಏನಂದ್ರೆ, ಇಲ್ಲಿ ನರೇಂದ್ರ ಮೋದಿ ಅವರ
ವಿಜೃಂಭಣೆ ಆಗ್ಬೇಕೇ ಹೊರತು ರಾಮನ ವಿಜೃಂಭಣೆ ಆಗ್ಬಾರ್ದು ಅನ್ನೋದು ಅವರ ಉದ್ದೇಶ. ಹ್ಮ್ ಮಂದಿರದ ಇದ್ರೊಳ್ ವಿಚಾರದಲ್ಲೂ ಕೂಡ ಅವರು ರಾಜಕಾರಣವನ್ನ ಬೆರೆಸಿದ್ದಾರೆ. ಅದನ್ನೇ ಕಾಂಗ್ರೆಸ್ ಪಕ್ಷ ಹೇಳಿರೋದು. ಹ್ಮ್ ಬಿಜೆಪಿ ಮತ್ತೆ RSS ಮಂದಿರದ ವಿಚಾರದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಗೌರವ ಕೊಡೋದ್ ಬದಲು ಹ್ಮ್ 2025ಕ್ಕೆ ಪೂರ್ಣಗೊಳ್ಳುವಂತ ಕಾಮಗಾರಿ ಆ ವಿಚಾರ ಎಲ್ರಿಗೂ ಗೊತ್ತಿರೋದು. ಸೊ ಇವತ್ತು ಹಿಂದೂ ಧರ್ಮದ ವಿರೋಧವಾಗಿ ಏನ್ ಸನಾತನ ಇದನ್ನ ಪರಂಪರೆಯನ್ನ ನಾವು ಕಾಪಾಡ್ತೀವಿ ಅಂತ ಹೇಳ್ತಾರಲ್ಲ, ಸನಾತನ ಪರಂಪರೆಯಲ್ಲಿ ಎಲ್ಲಿದೆ ಇವತ್ತು ಪೂರ್ಣ ಪ್ರತಿಷ್ಠಾಪನೆ ಆಗದೆ ಇರುವಂತ, ಓಕೆ ಅಂದ್ರೆ ಪೂರ್ಣ ಕಂಪ್ಲೀಟ್ ಆಗದೆ ಇರುವಂತ ಒಂದು ದೇವಸ್ಥಾನದಲ್ಲಿ ಹ್ಮ್ ಪ್ರಾಣ ಪ್ರತಿಷ್ಠಾಪನೆ ಹೇಗ್ ಮಾಡ್ತೀರಾ ನೀವು? ರಾಮನನ್ನ ಕೂರಿಸ್ಬಿಟ್ಟು ಗೋಪುರ ಕಟ್ಟಕ್ ಹೋಗ್ತೀರಾ, ಅದ್ರ ಮೇಲೆ Okay. ಕೆಲಸ ಮಾಡಕ್ ಹೋಗ್ತೀರಾ? ಹ್ಮ್ ಸೊ ಇವನ್ನೆಲ್ಲ ಶಂಕರಾಚಾರ್ಯ ಪೀಠ ಕೇಳಿದೆ. ಓಕೆ ಅದು ಅವರು ಸನಾತನ ಪರಂಪರೆ ಇವ್ರೇನ್ ಹೇಳ್ತಾರೆ ಅದನ್ನ ಹೆಚ್ಚು ಈ ದೇಶದಲ್ಲಿ ಭಾರತದ 4 ದಿಕ್ಕಿನಲ್ಲಿ ಆ ಪರಂಪರೆಯನ್ನ ಇದ್ ಮಾಡಿದ್ದು ಶಂಕರಾಚಾರ್ಯ ಪೀಠ. ಕರೆಕ್ಟ್ ಕರೆಕ್ಟ್. ಓಕೆ, ಒಂದ್ ಸೆಕೆಂಡ್ ಹಾಗೆ ಇರಿ ಸರ್. ಈ ಬಗ್ಗೆ ಮಾತನಾಡಲಿಕ್ಕೆ ಶಶಿಕಾಂತ್ ಇಡಹಳ್ಳಿ ಅವರು ಚಿಂತಕರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಹೇಳಿ. ಸರ್, ಕೇಂದ್ರ ಸಚಿವ ನಾರಾಯಣ್ ರಾಣೆ ಅವರ ಸ್ಟೇಟ್ಮೆಂಟ್ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಹೌದು ಹೌದು, ಅವರ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಏನಿಲ್ಲ, ಅದು ಬಿಜೆಪಿ ಅವ್ರಿಗೆ ಒಂದು ದೊಡ್ಡ ಆಘಾತ ಆಗಿದೆ. ಹ್ಮ್ ರಾಮ ಮಂದಿರದಲ್ಲಿ ಇರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬಹುಶಃ ಕಾಂಗ್ರೆಸ್ ಬಿಟ್ರೆ ಪಕ್ಷದ ವಿರೋಧ ಬಿಟ್ರೆ ಬೇರೆ ಬರೋದಿಲ್ಲ ಅಂತ ಅನ್ಕೊಂಡಿದ್ರು ಅವರು. ಹ್ಮ್ ಹ್ಮ್ ಆದ್ರೆ ಅವ್ರದೇ ಹಿಂದುತ್ವವಾದಿಗಳು ಸ್ವಾಮಿಗಳು ಯಾವಾಗ ವಿರೋಧ ಮಾಡಿದ್ರು ಶಂಕರಾಚಾರ್ಯ ಸ್ವಾಮೀಜಿಗಳು, ಹ್ಮ್ ಅವಾಗ ಅವ್ರಿಗೆ ಆಘಾತ ಆಗೋಗ್ಬಿಡ್ತು. ಹ್ಮ್ ಆದ್ದರಿಂದ ಕೆಲವು ಇರಾನಿ ಅಂತವ್ರು ಏನ್ ಮಾಡ್ತಾ ಇದಾರೆ, ಇವಾಗ ಆಘಾತವನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹ್ಮ್ ಹ್ಮ್ ಶಂಕರಾಚಾರ್ಯರ ಮೇಲೆನೆ ತಿರುಗಿ ಬಿದ್ದಿದ್ದಾರೆ. ಹ್ಮ್ ಅವರು ಚಂಪಕರಾಯ್ ಅನ್ನೋರು ಸಹಿತ ಅವತ್ತೇ ತಿರುಗಿ ಬಿದ್ರು ಅವರು. ಹ್ಮ್ ಈ ಒಂದು ಇದು ಏನಿದೆಯಲ್ಲ ರಾಮ ಮಂದಿರ, ಹ್ಮ್. ಇದು ಶಾಕ್ಯರಿಗೆ ಸಂಬಂಧಪಟ್ಟದ್ದಲ್ಲ, ಶಂಕರಾಚಾರ್ಯರಿಗೆ ಸಂಬಂಧಪಟ್ಟದ್ದಲ್ಲ, ಆಮೇಲೆ ಶೈವರಿಗೆ ಸಂಬಂಧಪಟ್ಟದ್ದಲ್ಲ, ಇದು ನಮ್ದು ರಾಮಾನಂದ ಪಂಥದವ್ರದ್ದು ಅಂತ ಅವತ್ತೇ ಹೇಳ್ಬಿಟ್ರು ಅವರು. ಹ್ಮ್ 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 ಅಂದ್ರೆ ಯಾವ್ದೋ ಒಂದು ಪಂಥಕ್ಕೆ ಅದನ್ನ ಸೀಮಿತ ಮಾಡಿದ್ರು. ಹ್ಮ್ ಆದ್ರೆ ಶಂಕರಾಚಾರ್ಯರು ಏನ್ ಹೇಳಿದ್ರು ಅವ್ರ ಸ್ವಾಮೀಜಿಗಳು, ನಮ್ಮ ಹತ್ರ ದೇಣಿಗೆ ತೆಗೆದುಕೊಂಡಿದ್ದೀರಿ, ಎಲ್ಲರ ಹತ್ರ ದೇಣಿಗೆ ತೆಗೆದುಕೊಂಡಿದ್ದೀರಿ, ಇವಾಗ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು ಅವರು. ಹ್ಮ್ ಆಯ್ತಾ, ಶಂಕರಾಚಾರ್ಯರು ಪ್ರಶ್ನೆ ಮಾಡೋದು ತಪ್ಪಲ್ಲ, ಹ್ಮ್ ಆದ್ರೆ ಆ ಪ್ರಶ್ನೆಯನ್ನ ಇವ್ರು ಒಪ್ಕೋಬೇಕಾಗಿದೆ. ಯಾಕಂದ್ರೆ ಇದು ರಾಜಕೀಯ ಅಜೆಂಡಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹ್ಮ್ ಇದು ಪಕ್ಷಕ್ಕೆ ಸಂಬಂಧಪಟ್ಟದ್ದು, ಒಂದು ಪಕ್ಷಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ, ಅವ್ರ ಮುಖಂಡತ್ವದಲ್ಲಿ ನಡೀತಾ ಇದೆ. ಹಾಗಾದಾಗ ಇಡೀ ದೇಶದ ಕಾರ್ಯಕ್ರಮ ಹೇಗಾಗತ್ತೆ, ಪಕ್ಷಾತೀತ ಕಾರ್ಯಕ್ರಮ ಹೇಗಾಗತ್ತೆ? ಹ್ಮ್ 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 ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಏನಾಗಿದೆ, ಶಾಸ್ತ್ರ ಸಮ್ಮತವಾದಂತ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಲ್ಲಿ. ಹ್ಮ್ 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 ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕಟ್ಟಡ, ಯಾವುದೇ ಒಂದು ದೇವಸ್ಥಾನ ಸಂಪೂರ್ಣ ಆಗ್ಬೇಕು, ಪೂರ್ತಿ ಆಗ್ಬೇಕು, ಆ ನಂತರ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕು ಅಂತ. ಓ ಹಾ 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 ಆಯ್ತಾ? ಹ್ಮ್. ಸೊ ಆಮೇಲೆ ಇವರು ಇವಾಗ ಈ ಸನಾತನಿಗಳು ಇನ್ನೊಂದು ವಾದವನ್ನು ಶುರು ಮಾಡಿದ್ದಾರೆ. ಹ್ಮ್ ಏನು ಅಂತಂದ್ರೆ, ಹ್ಮ್ ಈ ಮೋದಿ ಅವರು ಯಾಕೆ ಅಂತ ಅವ್ರು ಪ್ರಶ್ನೆ ಮಾಡಿದಾಗ, ಹ್ಮ್ ಒಂದು ದೇಶದ ರಾಜನಾಗಿರ್ತಕ್ಕಂಥವ್ರ ಮುಂದಾಳತ್ವದಲ್ಲಿ ಯಾವತ್ತೂ ಸಹಿತ ಎಲ್ಲ ಯಜ್ಞ ಯಾಗ ಹೋಗಮಗಳು ನಡೆಯುತ್ತೆ ಮೊದಲಿಂದ ಅಂತ ಹೇಳ್ತಾ ಇದ್ದಾರೆ. ಹಾ ಆದ್ರೆ ಈ ದೇಶದ ರಾಜ್ಯದ ಒಂದು ಇದರಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥ ಮೋದಿ ಅವರು ಮತ್ತೆ ತಪ್ಪೇನು ಅಂತ ಅವರು ಸನಾತನವಾದಿಗಳ ಈ ಹೊಸ ವಾದ. ಓಕೆ. ಸರಿ, ಆದ್ರಿಂದ ನಮ್ಮ ವಾದ ಅದಕ್ಕೆ ಕೌಂಟರ್ ಏನು ಅಂತಂದ್ರೆ, ಹಾಗಾದ್ರೆ ಭಾರತ ದೇಶ ಸಾಂವಿಧಾನಿಕವಾಗಿ ರಾಜರು ಯಾರು, ಎಲ್ಲ ಅಧಿಕಾರ ಇರ್ತಕ್ಕಂಥದ್ದು ಯಾರು? ರಾಷ್ಟ್ರಪತಿಗಳಿಗೆ. ಹಾ ಹಾ ಆಯ್ತಾ, ಪ್ರಧಾನಿಗಳಿಗಲ್ಲ. ಪ್ರಧಾನ ಮಂತ್ರಿ ರಾಜ ಆಗೋದಿಲ್ಲ, ಹ್ಮ್ ಮಂತ್ರಿಗಳು. ಹ್ಮ್ ಹಾಗಾದ್ರೆ ರಾಷ್ಟ್ರಪತಿಗಳು ಈ ದೇಶದ ಮೊದಲ ಪ್ರಜೆ ಆಗಿದ್ದಾರೆ, ಈ ದೇಶದ ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಎಲ್ಲರಿಗಿಂತ ಮೇಲ್ಪಟ್ಟದಲ್ಲಿದ್ದಾರಲ್ವಾ, ಹ್ಮ್ ಅವರಿಗೆ ಆಹ್ವಾನವನ್ನು ಕೊಟ್ಟಿಲ್ವಲ್ಲ ಇವರು. ಓಕೆ. ಯಾಕೆಂದ್ರೆ ಅವರೊಬ್ಬರು ಮಹಿಳೆ ಅಂತ, ದಲಿತ ಮಹಿಳೆ ಅಂತ, ಆದಿವಾಸಿ ಮಹಿಳೆ ಅಂತ, ವಿಧವೆ ಮಹಿಳೆ ಅಂತ, ಕಪ್ಪು ಮಹಿಳೆ ಅಂತ ಸಂಸತ್ ಭವನದ ಉದ್ಘಾಟನೆ ಸಂದರ್ಭದಲ್ಲೇ ದೂರ ಇಟ್ರು. ಓಕೆ. ಇವಾಗೂ ಇಟ್ಟಿದ್ದಾರೆ. ಓಕೆ. ಇವುಗಳೆಲ್ಲವನ್ನು ಪ್ರಶ್ನೆ ಮಾಡಬಾರ್ದ? ಅವ್ರು ಶಂಕರಾಚಾರ್ಯ ಆಗಿರ್ಬೋದು ಅಥವಾ ಯಾರೇ ಹೊರಗಿನವರಾಗಿ ಪ್ರಶ್ನೆ ಮಾಡಬಾರ್ದ? ಪ್ರಶ್ನೆ ಮಾಡುವುದು ಅಂತಂದ್ರೆ ಬಿಜೆಪಿಯವರಿಗೆ ಆಗೋದಿಲ್ಲ. ಫೈನ್ ಫೈನ್. ಥ್ಯಾಂಕ್ ಯು ಸರ್, TV5 ಜೊತೆಗೆ ಮಾತನಾಡಿದ್ದಕ್ಕೆ. ರಾಮನ ವಿಚಾರದಲ್ಲಿ ರಾಜಕೀಯ ಆಗ್ತಾ ಇದೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ ಆಗಿದೆ.